ಈಗ ಈಸಿಯಾಗಿ ಹೇಳ್ತೀನಿ ನೋಡ್ಕೊ ಚಿಕನ್. ಈಗ ನಾನು ವಿಂಗ್ಸ್, ಲೆಗ್ ಪೀಸು, ಥೈ ಪೀಸು ಇಲ್ಲ ಲೆಮನು ಇಲ್ಲ ಇದ್ರಲ್ಲಿ ಹಾಕ್ಬೇಕಿತ್ತು. ನಾನ್ ಕೇಳ್ದೆ ತಾನೆ. ನಾನು ಯಾವ್ದೋ ಕ್ಯಾನ್ದಲ್ಲಿ ಇದ್ದೆ ಬಿಡು. ಹೇಳಪ್ಪ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಮಧುಗೌಡ ಯೂಟ್ಯೂಬ್ ಚಾನಲ್. ಈ ತರ ಇಂಟ್ರೋ ಕೊಡಿಯಕ್ಕ ಅಂತ ಹೇಳ್ದ ವಿನೋದ್ ಗೈಸ್, ಅದಕ್ಕೆ ಕೊಟ್ಟಿದ್ದೀನಿ. ಯಾರು ನನ್ಗೆ ಭಯಂಗಿಲ್ಲ. ಸೊ ಇನ್ನೊಂದು ನನ್ನ ಸ್ಟೈಲಲ್ಲೂ ಕೂಡ ಕೊಟ್ಬಿಡ್ತೀನಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಮಧುಗೌಡ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಮನೇಲಿ ಒಂದು ಸ್ಪೆಷಲ್ ಫ್ರೈಡ್ ಚಿಕನ್ ರೆಸಿಪಿ ತಯಾರಾಗ್ತಾ ಇದೆ. ಅದನ್ನು ಮಾಡೋಕ್ಕೆ ಸಾಧ್ಯವಾಗೋದು ಬರೀ ನನ್ನ ಮುದ್ದಾದ ಹ್ಯಾಂಡ್ಸಮ್ ಡ್ಯಾಡಿ ಆಗಿರುವಂತಹ ನಿಖಿಲ್ ರವೀಂದ್ರ ಅವರ ಕೈಯಲ್ಲಿ ಮಾತ್ರ. ಸೊ ಅವ್ರನ್ನ ಬರ್ಮಾಡ್ಕೊಳ್ಳೋಣ. ಫಸ್ಟು ವೆಲ್ಕಮ್ ಮಾಡೋಣ. ಹಾರ್ಟ್ಲಿ ವೆಲ್ಕಮ್ ದ ಹ್ಯಾಂಡ್ಸಮ್ ಡ್ಯಾಡಿ ನಿಖಿಲ್ ರವೀಂದ್ರ. ವಾವ್, ಏನ್ ನಾವಿಬ್ರು ಇವತ್ತು ಟ್ವಿನ್ನಿಂಗ್. ಸಾಟಿ ಕೊಟ್ಟಿರೋದು. ಕೂತ್ಕೊಳ್ರಿ, ಕೂತ್ಕೊಳ್ಳಿ. ಏನ್ ಮಾಡ್ತಾ ಇದ್ದೀರಾ ಇವತ್ತು? KFC. ಸೊ ನನಗೂ ತುಂಬ ದಿನದಿಂದ ಅನಿಸ್ತಿತ್ತು ತಿನ್ನಬೇಕು ಅಂತ. ಬಟ್ ಆಚೆಗಡೆದು ತಿನ್ನೋಕೆ ಒಂದು ಸ್ವಲ್ಪ ಭಯ ನನಗೆ. ಅಂದರೆ ಅದು ತಿನ್ನಬಾರ್ದು ಅಂತ ಹೇಳ್ತಾರೆ. ಬಟ್ ಮನೇಲೇ ಮಾಡ್ತಾ ಇದ್ದಾರಲ್ಲ, ಇವತ್ತು ಒಂದು ರಿಲೀಫಲ್ಲಿ ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ. ಮಾಡ್ತಿರಲ್ಲ, ಫುಲ್ ನ್ಯಾಚುರಲ್ ಆಗಿ ಸೇಫ್ ಆಗಿರುತ್ತೆ ಅಲ್ವಾ? ಸೊ ಶುರು ಮಾಡೋಣವೇ? ನೀವೆಲ್ಲ ಎಕ್ಸ್ಪ್ಲೇನ್ ಮಾಡಬೇಕು. ನಂಗೆ ನಿಜ ಇದ್ರ ರೆಸಿಪಿ ಒಂಚೂರು ಗೊತ್ತಿಲ್ಲ. ಬಟ್ ಇದಕ್ಕೂ ಮುಂಚೆ ನಾವು ಬಿಫೋರ್ ಲೈಕ್ 3 ಇಯರ್ಸ್ ಬ್ಯಾಕ್ ನಾವು ವಸಂತ ನಗರ ಮನೇಲಿದ್ದಾಗ, ಇನಿಷಿಯಲ್ ಡೇಸ್ ನನ್ನ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದಾಗ ನಾನು KFC ರೆಸಿಪಿನ ಮಾಡಿಕೊಟ್ಟಿದ್ರು ಇವರು. ಸೊ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಿಮಗೆಲ್ಲ ಗೊತ್ತಾಯಿದೆ, ನನ್ನ ಲಾಸ್ಟ್ ವ್ಲಾಗಲ್ಲಿ ನಿಮಗೆ ಹಿಂಟ್ ಕೊಟ್ಟಿದ್ದೆ ಈ ವಿಡಿಯೋ ಯಾವುದು ಅನ್ನೋವಂಥದ್ದು. ಎಸ್, ಇವಾಗ ನಾವು KFC ಮಾಡ್ತಾಯಿದ್ದೀವಿ. ಬನ್ನಿ ನಿಖಿಲ್, ಸ್ವಾಗತ. ಓಕೆ, ಇದು ಹೇಗೆ ಮಾಡೋದು ಏನು ಅಂತ ಹೇಳ್ತಾರೆ. ಆ್ಯಂಡ್ ಇದನ್ನು ಆಲ್ ಪರ್ಪಸ್ ಫ್ಲೋರ್ ಅಂತಲೂ ಕರೀತಾರಂತೆ, ಮೈದಾನ. ಅದು ನನಗಿನ್ನೂ ಕನ್ಫ್ಯೂಷನ್ಸ್ ಇದೆ, ಹೌದಾ ಇಲ್ವಾ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ನಮಗೆ. ಕಾರ್ನ್ಫ್ಲೋರ್ ಜಾಸ್ತಿ ಆದರೆ ಇದೆಲ್ಲ ವೈಟ್ ಬಂದ್ಬಿಡುತ್ತೆ ಚಿಕನ್ನು, ಅದೆಲ್ಲ ನೋಡ್ಕೋಬೇಕು. ಚೆನ್ನಾಗಿದೆ, ಆ ಕ್ರಿಸ್ಪಿನೆಸ್ ಎಲ್ಲ ಸಕ್ಕತ್ತಾಗಿದೆ. ಅದನ್ನ ರೀಕಾಲ್ ಮಾಡಿಕೊಂಡು ಇವತ್ತು ಅದಕ್ಕಿಂತ ಚೆನ್ನಾಗಿ ಬರುತ್ತೆ. ಏನಾಗುತ್ತೆ, ಹಿಟ್ ಆರ್ ಫ್ಲಾಪ್, ಮೇ ಬಿ ಹಿಟ್ ಆಗುತ್ತೆ. ಸೊ ನೋಡೋಣ ಹೆಂಗೆ ಮಾಡ್ತಾಯಿದ್ದಾರೆ ಅಂತ. ಎಲ್ಲ ತೊಗೊಂಬಂದು ಇಟ್ಟಿದ್ದಾರೆ. ಚಿಕನ್ ಎಲ್ಲ ಏನು ಲೆಗ್ ಪೀಸ್ ಆಗಿರ್ಬೋದು, ಲಾಲಿಪಾಪ್ ಪೀಸ್ ಆಗಿರ್ಬೋದು, ವಿಂಗ್ಸ್ ಆಗಿರ್ಬೋದು, ಬ್ರೆಸ್ಟ್ ಪೀಸ್ ಎಲ್ಲನೂ ರೆಡಿ ಇದೆ. ಮಾಡೋದೊಂದು ಬಾಕಿ, ನಾವು ತಿನ್ನೋದೊಂದು ಬಾಕಿ. ನಮ್ಮ ಹುಡುಗರೆಲ್ಲ ರೆಡಿ ಆಗೋರೆ. ಸ್ವಾತಿ, ಸ್ಪಂದನ, ನಿಶಾ, ರವೀಂದ್ರ ಎಲ್ಲರೂ ರೆಡಿ ಮಾಡೋಣ. ಚಲೋ. ನಾನು ಆಲ್ರೆಡಿ ಎಲ್ಲ ಚಿಕನ್ ತೊಳೆದು ಇಟ್ಕೊಂಡಿದ್ದೀನಿ ಕ್ಲೀನಾಗಿ. ವಾವ್, ನೋಡಕ್ಕೆ ಎಷ್ಟು ಸಕ್ಕತ್ತಾಗಿದೆ ಗೊತ್ತಾ, ನಿಜ ತಿನ್ಬೇಕು ಅನ್ಸ್ತೈತೆ. ಇದು ಚೆನ್ನಾಗಿ ತೊಳೆದು ಎಲ್ಲ ಪೀಸ್ ಮಾಡಿದೀನಿ. ಚೆನ್ನಾಗಿ ಬಾಯ್ಲ್ ಆಗುತ್ತೆ ಈ ತರ ಮಾಡಿದ್ರೆ. ನೋಡಿ, ಇದ್ರಲ್ಲಿ ಒಂದ್ ಸ್ವಲ್ಪ ಬ್ಲಡ್ ಇಲ್ಲ ಚಿಕನ್ ಅಲ್ಲಿ. ಇದನ್ನ ಹೆಂಗ್ ತೊಳಿಬೇಕಂದ್ರೆ ಜಸ್ಟ್ ನೀರಲ್ಲಿ ತೊಳೆದ್ರೆ ಈ ತರ ಹೋಗಲ್ಲ, ಬ್ಲಡ್ ಹೋಗಲ್ಲ, ಈ ತರ ವೈಟ್ ಆಗಲ್ಲ. KFC ಮಾತ್ರ ಈ ತರ ತೊಳ್ಕೊಬೇಕು ಅಲ್ವಾ? ಎಲ್ಲದಕ್ಕೂ ಹಂಗೂ ತೊಳಗಿಬಹುದು. ಬಟ್ ಈ ತರ ಇದು ಅಂದ್ರೆ ಚಿಕನ್ ತಿನ್ಬೇಕಾದ್ರೆ ಬ್ಲಡ್ ತರ ಆಗ್ಲಿ ಇಲ್ಲ ಸ್ಮೆಲ್ ಬರಲ್ಲ. ಇದು ಯಾವ ತರ ತೊಳಿಬೇಕು ಅಂದ್ರೆ ಸುಮ್ನೆ ಹಿಂಗ್ ತೋರಿಸ್ತೀನಿ ನೋಡ್ಕೊ. ಎಲ್ಲ ತೊಳೆದಿಟ್ಟಿರೋದ್ರಿಂದ ಜಸ್ಟ್ ಈಗ ಇದು ಚಿಕನ್ ಅನ್ಕೋ. ಇದನ್ನ ಇದರಲ್ಲಿ ಚಿಕನ್ ಇದೆ ಅನ್ಕೋ. ಈ ಚಿಕನ್ಗೆ ಸ್ವಲ್ಪ ಸಾಲ್ಟ್ ಹಾಕೋಬೇಕು. ಸಾಲ್ಟ್ ಹಾಕೊಂಡು ಬೇಕಿಂಗ್ ಏನದು ಸೋಡಾ ಅಲ್ಲ, ಬೇಕಿಂಗ್ ಸೋಡಾ. ಇದು ಬೇಕಿಂಗ್ ಪೌಡರ್. ಅದು ಸಾರಿ, ಬೇಕಿಂಗ್ ಸೋಡಾ ಹಾಕಬೇಕು. ಓಕೆ. ನೀರು, ಬೇಕಿಂಗ್ ಸೋಡಾ, ಉಪ್ಪು ಹಾಕಿ 15 ನಿಮಿಷ ಬಿಡಬೇಕು. ನೀರು ಒಂದ್ ಅರ್ಧ ಇರ್ಲಿ, ಒಂದ್ ಅರ್ಧ ಸ್ಪೂನ್ ಉಪ್ಪು, ಅರ್ಧ ಸ್ಪೂನ್ ಬೇಕಿಂಗ್ ಸೋಡಾ, ನೀರ್ ಹಾಕಿ ಒಂದ್ ½ an hour ಬಿಟ್ಟು ಆಗ ಇದು ಎಲ್ಲ ವೈಟ್ ಆಗುತ್ತೆ, ಬ್ಲಡ್ ಎಲ್ಲ ಹೋಗುತ್ತೆ. ಆ ನೀರಲ್ಲಿ ಚಿಕನ್ ತೊಳ್ಕೊಬೇಕು. ಒಂದ್ ½ an hour ಇಟ್ಟು ಕ್ಲೀನ್ ಆಗಿ ಎಲ್ಲ ಆದ್ಮೇಲೆ ಗೊತ್ತಿರ್ಲಿಲ್ಲ ನನಗೆ, ಈ ತರ ಆಗುತ್ತೆ. ಅದೇ ಚಿಕನ್ ಅಲ್ಲಿ ಸ್ವಲ್ಪ ಬ್ಲಡ್ ಇರಲ್ಲ, ನೀಟಾಗಿ ಕ್ಲಿಯರ್ ಆಗುತ್ತೆ. ನೋಡಿ, ಆಲ್ರೆಡಿ ತುಂಬಾ ಹೊತ್ತಾಯ್ತು ತೊಳೆದು, ಆದ್ರೂ ಹಾಗೆ ಇದೆ, ಕ್ಲೀನ್ ಆಗಿದೆ ವೈಟ್ ಗೆ. ಓಕೆನಾ? ಈಗ ಫಸ್ಟ್ ಸ್ಟೆಪ್ ಈಸಿ ಆಗಿರುತ್ತೆ, ತೋರಿಸ್ತೀನಿ ನೋಡ್ಕೊ. ಈಗ ಈಸಿಯಾಗಿ ಹೇಳ್ತೀನಿ ನೋಡ್ಕೊ. ಚಿಕನ್ ಈಗ ನಾನು ವಿಂಗ್ಸ್, ಲೆಗ್ ಪೀಸು, ಥೈ ಪೀಸು ಮತ್ತೆ ಚೆಸ್ಟ್ ಪೀಸ್ ತಗೊಂಡಿದ್ದೀನಿ ಪಾಪ್ಕಾರ್ನ್ ತರ ಮಾಡಕ್ಕೆ. ಈಸಿಯಾಗಿರುತ್ತೆ ಸ್ಟೆಪ್ಸ್. ಅಕಸ್ಮಾತ್ ಅದಿಲ್ಲ ಅಂದ್ರೆ ಏನ್ ಹಾಕ್ಬೋದು ಅಂತಾನು ಹೇಳ್ತೀನಿ. ಅಂದ್ರೆ ಈಗ ನಾನು ಹಾಕ್ತಾ ಇದೀನಿ, ಈಗ ಗಾರ್ಲಿಕ್ ಪೌಡರ್ ಹಾಕ್ತಾ ಇದೀನಿ. ಗಾರ್ಲಿಕ್ ಪೌಡರ್ ಇಲ್ಲ ಅಂದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬಹುದು. ಆ ತರ ನೀವ್ ಏನ್ ಬೇಕು ಹೇಳಿ, ನಾನು ಎತ್ಕೊಡ್ತೀನಿ.
ಸರಿ. ಈಗ ಜಸ್ಟ್ ಇಷ್ಟನ್ನ ಮಾತ್ರ ಮಿಕ್ಸ್ ಮಾಡಿ ತೋರಿಸ್ತೀನಿ, ಎಲ್ಲಾನು ಮಿಕ್ಸ್ ಮಾಡಿ ತೋರ್ಸಲ್ಲ. ಓಕೆ, ಇಷ್ಟನ್ನ ಮಾತ್ರ ಮಿಕ್ಸ್ ಮಾಡಿ ತೋರಿಸ್ತೀನಿ. ಓಕೆನಾ? ಒಟ್ಟಿಗೆ ಮಿಕ್ಸ್ ಮಾಡ್ಬಿಡಿ, ಬೇಡವಾ? ಮಾಡ್ತೀನಿ, ಅದ್ರಲ್ಲಿ ಆಯ್ತು. ಒಟ್ಟಿಗೆ ಆಗ್ಬಿಡಿ, ಮಾಡ್ಬಿಡಿ. ನಮ್ಮ ಮನೇಲಿ ತಿನ್ನೋರು ಜಾಸ್ತಿ ಇದಾರೆ, KFC ಲವರ್ಸ್. ಓಕೆ, ಇದು ಓಕೆ, ಆಲ್ ಟುಗೆದರ್ ಎಲ್ಲಾನು ಹಾಕೊಂಡಿದೀವಿ. ಚಿಕನ್ ಎಲ್ಲ ಹಾಕೊಂಡಿದ್ದೆ. ಇದಕ್ಕೆ ಏನ್ ಕೊಡ್ಲಿ ಈಗ? ಫಸ್ಟ್ ಏನ್ ಹಾಕೊಳ್ಳೋದಾ? ಇದು ಹಾಕೋಣ. ಓಕೆ, ಗಾರ್ಲಿಕ್ ಪೌಡರ್. ಇದಿಲ್ಲ ಅಂತ ಅಂದ್ರೆ ಪೇಸ್ಟ್ ಹಾಕೋಬಹುದು. ನಾನು ಟೇಬಲ್ ಸ್ಪೂನ್ ಅಷ್ಟು ಹಾಕೊಳ್ತೀನಿ. ಓಕೆ, 1 ಟೇಬಲ್ ಸ್ಪೂನ್ ಅಲ್ಲ, ಹಾಫ್. ಇನ್ನೊಂದು ಎಷ್ಟು ಕೆಜಿ ಇರ್ಬೋದು ಚಿಕನ್ ಇದು? ಒಂದೂವರೆ ಇದೆ. 1.5 kg ಚಿಕನ್ ಇದೆ. ಒಂದೂವರೆಗೆ ಹಾಫ್ ಸ್ಪೂನು ಗಾರ್ಲಿಕ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೇಲಿ ಇರುತ್ತೆ ಎಲ್ಲರ ಮನೆಯಲ್ಲೂ. ಅವಾಗ ಒಂದೂವರೆ ಸ್ಪೂನ್ ಹಾಕೋಬಹುದು, ಎರಡು ಸೇರಿ. ಇದು ಶುಂಠಿ, ಇದು ಬೆಳ್ಳುಳ್ಳಿ ಪೇಸ್ಟ್ ಪೌಡರ್, ಇದು ಎರಡು ಮಿಕ್ಸ್ ಇರುತ್ತಲ್ವಾ ಮನೇಲೆಲ್ಲ. ಓಕೆ, ಜಿಂಜರ್ ಅಂಡ್ ಗಾರ್ಲಿಕ್ ಪೌಡರ್ ಹಾಕೊಂತ ಇದೀವಿ, ಹಾಫ್ ಸ್ಪೂನು. ಇಲ್ಲ ಅಂದ್ರೆ ಒಂದೂವರೆ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬಹುದು, ಇದಿಲ್ಲ ಅಂತ ಹೇಳಿದ್ರೆ. ಆಫ್ಟರ್ ದಿಸ್ ಇದು ಬೇಕಿಂಗ್ ಸೋಡಾ ಇರೋದು ತೊಳಿಯೋಕೆ. ಓಕೆನಾ? ಆಮೇಲೆ ಕನ್ಫ್ಯೂಸ್ ಆಗ್ಬಿಡೋದು. ಬೇಕಿಂಗ್ ಪೌಡರ್ ಇದಕ್ಕೆ ಹಾಕೋಬೇಕು. ಓಕೆ, ಅದು ಹಾಫ್ ಟೇಬಲ್ ಸ್ಪೂನ್. ನೋಡ್ಕೊಂಡು ಹಾಕಿ, ನಾನು ತಿಂತೀನಿ. ಹೌದು. ಓಕೆ, ಮಿನಿಮಲ್ ಆಗಿ ನಾವು ಮಾಡ್ಕೊಳ್ತಾ ಇದೀವಿ. ಇದಾಗಿ ಸಾಲ್ಟ್, ರುಚಿಗೆ ತಕ್ಕಷ್ಟು ಉಪ್ಪು, ಪುಡಿ ಉಪ್ಪು. ಕಲ್ಲುಪ್ಪು ಹಾಕೊಳಕ್ ಹೋಗ್ಬಿಡಿ, ಒಂದು ಹಾಫ್ ಸ್ಪೂನ್ ಅಷ್ಟೇ. ಯಾಕೆಲ್ಲ ಕಡಿಮೆ ಆಗ್ತಿದ್ದೀರಾ? ಇದು ಜಸ್ಟ್ ಮಿಕ್ಸ್ ಮಾಡ್ಕೋತಾ ಇರೋದು. ಓಕೆ, ಪೌಡರು ಬರುತ್ತೆ ಕೋಟಿಂಗ್ ಅಲ್ಲಿ, ಅದ್ರಲ್ಲೂ ಇರುತ್ತೆ. ಓಕೆ, ಓಕೆನಾ? ಇದು ಎಲ್ಲರ ಮನೇಲಿ ಇರುತ್ತೆ. ಅಂದ್ರೆ ಆರಿಗ್ಯಾನೋ, ಅಂದ್ರೆ ಇದು ಏನ್ ಹೇಳ್ತಾರೆ, ಡಾಮಿನೋಸ್ ಅಲ್ಲಿ ಇರುತ್ತಲ್ಲ ಆ ತರದ್ದು. ಇದು ಅವಶ್ಯಕತೆ ಇಲ್ಲ, ಇದ್ರೆ ನಮ್ಮ ಮನೇಲಿ ನಾವು ಇತ್ತಲ್ಲ ಅಂದ್ಬಿಟ್ಟು ಹಾಕೋತಾ ಇದೆ, ವೇಸ್ಟ್ ಆಗುತ್ತೆ ಅಂತ. ಓಕೆ, ವಿನಿಗರ್ ಇಲ್ಲ ಅಂದ್ರೆ ಲೆಮನ್. ಹೌದಾ? ಒಂದು ಲೆಮನ್ ಇದ್ ಮಾಡು. ಸ್ವಾತಿ ಕಮಾನ್ ಪಟ್ ಅಂತ. ಓಕೆ, ನಿಶಾ ಅವರು ಮೇಲ್ಗಡೆ ಇದಾರೆ. ಸೋಯಾ ಸಾಸ್ ಹಾಫ್ ಟೇಬಲ್ ಸ್ಪೂನ್ ಅಷ್ಟು. ಅದು ಒಂಚೂರು ಹಾಕಿ. ಅಲ್ಲೇ ಇದೆ, ತರಿಸಿದೆ. ಇಲ್ಲ, ಲೆಮನ್ ಇಲ್ಲ. ವೈಟ್ ಪೆಪ್ಪರ್ ಹಾಕೋಬೇಕು. ನೋಡಲ್ಲ ಗಿಡಲ್ಲ ಮಧುಗೌಡ, ವೈಟ್ ಪೆಪ್ಪರ್ ಹಾಕೋಬೇಕು. ಹೇಳ್ರಿ ಮಧುಗೌಡ ಅಂದ್ರೆ ವೈಟ್ ಪೆಪ್ಪರ್ ಇಲ್ಲ ಅಂದ್ರೆ ಬ್ಲಾಕ್ ಪೆಪ್ಪರ್. ನಮ್ಮ ಮನೇಲೂ ಇಲ್ಲ, ಹಂಗಾಗಿ ನಾವು ಬ್ಲಾಕ್ ಪೆಪ್ಪರ್ ಹಾಕೊಳ್ತಾ ಇದೀವಿ. ಹೌದು, ಎಸ್. ಇದಾಗಿದ ನಂತರ ಚಿಲ್ಲಿ ಪೌಡರ್ ಹಾಕೋಬಹುದು, ಇಲ್ಲಾಂದ್ರೆ ಚಿಲ್ಲಿ ಸಾಸ್ ಆತರ ಎಲ್ಲ ಬರುತ್ತೆ, ಅದೆಲ್ಲ ಹಾಕೋಬಹುದು. ಇದು ಒಂದು ಹಾಫ್ ಟೇಬಲ್ ಸ್ಪೂನ್. ನಮ್ದು ಚಿಕನ್ ಸ್ವಲ್ಪ ಜಾಸ್ತಿ ಇದೆ, ಅದರಿಂದ 1 ಸ್ಪೂನ್ ಹಾಕೋತಾ ಇದೆ. ಬೇಡ್ಕೊಂಡಿದ್ದೀನಿ ದೇವ್ರನ್ನ. ಚೆನ್ನಾಗಿ. ಇದು ಲೆಮನ್, 1 ಲೆಮನ್. ಇಲ್ಲ, ಲೆಮನ್ ಇಲ್ಲ. ಸಿಕ್ತಾದ್ರೆ ಹೊಡೆದಾಗ್ಬಿಡ್ತೀನಿ. ಬಿಟ್ಟಿರ್ಲೆ ಬಿಡ್ತಾಳೆ. ಒಂದು ಪೂರ್ತಿ ಹಾಕೊಂಡಿದೀವಿ ಲೆಮನ್. ಇದಾಗಿದ ತಕ್ಷಣ ಇದನ್ನ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಮ್ಮ ಯಜಮಾನ್ರಿಗೆ ಈ ಕುಕ್ಕಿಂಗ್ ಮೇಲೆ ಇವಾಗಿಂದ ಅಲ್ಲ ಇಂಟ್ರೆಸ್ಟು. ಜಮಾನ ಅವ್ರ ತಂದೆಗೆ ಕಬಾಬ್ ಮಾಡ್ಕೊಡ್ತಾ ಇದ್ರಂತೆ. ಒಂದು 5ನೇ ಕ್ಲಾಸ 4ನೇ ಕ್ಲಾಸ. ಅದೇ ಇದಕ್ಕೆ ಬಟರ್ ಮಿಲ್ಕ್ ಹಾಕ್ಬಿಟ್ಟು ಉಣಿಸಿಡ್ತಾರೆ ಒಂದು 2 ಅವರ್ 3 ಅವರ್. ಇನ್ನು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗೆ ಕಲ್ಸ್ಕೊಂಡಿದೀನಿ. ಈಗ ಇದನ್ನು ಫ್ರಿಜ್ ಅಲ್ಲಿ 1 ಅವರ್ ಇಡ್ಬೋದು, ಅರ್ಧ ಗಂಟೆ ಇಡ್ಬೋದು, ಇಲ್ಲಾಂದ್ರೆ 24 ಅವರ್ಸ್ ಅಂದ್ರೆ ನೈಟ್ ಇಟ್ಟು ಬೆಳಗ್ಗೆ ಮಾಡ್ಕೋಬಹುದು, ನಿಮ್ಮ ಅನುಕೂಲಕ್ಕೆ ತಕ್ಕಂತೆ. ಬಟ್ ಇಡ್ಬೇಕಾದ್ರೆ ಇದಕ್ಕೆ ಒಂದು ಕವರ್ ಇಲ್ಲಾಂದ್ರೆ ಮೇಲಿದೆ, ಯಾಕಂದ್ರೆ ಫ್ರಿಜ್ ನೀರೆಲ್ಲ ಬಂದ್ಬಿಡುತ್ತೆ. ಬೇಡ ಅದ್ ಬರೋದು. ಫ್ರೀಜರ್ ಅಲ್ಲಿ ಇಡಬಾರ್ದು, ಕೆಳಗಡೆ. ಓಕೆನಾ? 1 hour later. ಆಫ್ಟರ್ ಶಾರ್ಟ್ ಬ್ರೇಕ್ ಬಂದಿದ್ದೀವಿ. ವಿ ಆರ್ ಬ್ಯಾಕ್. ಈಗ ಇದು ಮ್ಯಾರಿನೇಟ್ ಆಗಿದೆ. ಇಲ್ಲಿ ಎಣ್ಣೆ ಇದೆ, ಕಾಯಕ್ಕೆ ಸ್ವಲ್ಪ ಕಾಯಿಸಿದೀನಿ, ಕಾಯಕ್ಕೆ ಇಟ್ಟಿದ್ದೀನಿ ಇವಾಗ. ಇದು ಮೈದಾ. ಓಕೆನಾ? ಇದೇ ಮೇನ್ ಇರೋದು. ಸ್ವಲ್ಪ ಸೈಡ್ ಬರ್ಬೇಕು ನೀನ್ ಹಿಂದ್ಗಡೆಗೆ. ಮೈದಾ ನನ್ಗೆ ಈಗಲೂ ಒಂದು ಕನ್ಫ್ಯೂಷನ್ ಗೈಸ್. ಅಲ್ಲಿ ಹಾಕಿರ್ತೀನಿ ವಿಡಿಯೋದಲ್ಲಿ. ಮೈದಾ ಅಂದ್ರೆ ಏನು, ಕಾರ್ನ್ಫ್ಲವರ್ ಅಂದ್ರೆ ಏನು. ಆಲ್ ಪರ್ಪಸ್ ಫ್ಲೋರ್ಗೆ ಮೈದಾ ಅಂತಾರ. ಅಂಡ್ ಇದನ್ನ ಆಲ್ ಪರ್ಪಸ್ ಫ್ಲೋರ್ ಅಂತಾನೂ ಕರೀತಾರಂತೆ ಮೈದಾನ. ಸೊ ಅದು ನನಗಿನ್ನೂ ಕನ್ಫ್ಯೂಷನ್ಸ್ ಇದೆ, ಹೌದಾ ಇಲ್ವಾ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ನಮಗೆ. ಮೈದಾ ಅಂತ ಕರೆದ್ಮೇಲೆ ಅದನ್ನ ಯಾಕೆ ಫುಲ್ ಇದ್ರ ಪ್ಯಾಕೆಟ್ ಫೋಟೋ ಹಾಕಿರ್ತೀನಿ ಬಿಡು ವಿಡಿಯೋದಲ್ಲಿ. ಈಗ ಇದಕ್ಕೆ
ಅದೇ ಕನ್ಫ್ಯೂಷನ್. ನಾನೊಂದು ಅರ್ಧ kg ಅಷ್ಟು ಮೈದಾ ತಗೊಂಡಿದ್ದೀನಿ. ಅದಕ್ಕೆ ಉಪ್ಪು ಹಾಫ್ ಸ್ಪೂನ್ ಅಷ್ಟು ಉಪ್ಪು ಹಾಕಿದ್ದೀನಿ. ಓಕೆ, ಇದು ನೀವು ತಗೊಂಡಿರೋದು ಮೈದಾನ ಆಲ್ ಪರ್ಪಸ್ ಫ್ಲೋರಾ? ಅದೇನು ಹೇಳ್ತಾರೆ ಗೊತ್ತಿಲ್ಲ, ನಾನು ಹಾಕ್ತೀನಿ ಅದನ್ನ ವಿಡಿಯೋದಲ್ಲಿ. ಆಲ್ ಪರ್ಪಸ್ ಫ್ಲವರ್ ಅಂತ ಹೇಳ್ತಾರೆ ಅನ್ಕೋತೀನಿ. ರೆಡ್ ಚಿಲ್ಲಿ ಪೌಡರ್ ಇದು ಟೀ ಸ್ಪೂನ್ ಅಂತಾರೆ ಇದನ್ನ, ಇದೊಂದು ಹಾಫ್ ಸ್ಪೂನ್ ಟೀ ಸ್ಪೂನ್. ಓಕೆನಾ. ವೈಟ್ ಪೆಪ್ಪರ್ ಹಾಕ್ಬೇಕು, ವೈಟ್ ಪೆಪ್ಪರ್ ಇಲ್ಲ, ಸೊ ಬ್ಲ್ಯಾಕ್ ಪೆಪ್ಪರ್. ಹಾಗೆ ಬೇಕಿಂಗ್ ಪೌಡರ್ ಇಷ್ಟು ಸ್ವಲ್ಪ, ಇದು ಚೂರು ಕಡಿಮೆ, ಒಂದು ಟೇಬಲ್ ಸ್ಪೂನ್. ನಮ್ಮ ಮನೆಯಲ್ಲಿ ಒಂದು ದೊಡ್ಡ ಇದು ಅಂತ ಅಂದ್ರೆ ಸಾಲ್ವ್ ಆಗದೆ ಇರೋದು ಅಂದ್ರೆ ನಿಖಿಲ್ ರವೀಂದ್ರ ಅವರು ಸ್ಪಂದನನ್ನ ಸ್ವಾತಿ ಅಂತಾರೆ, ಸ್ವಾತಿನ ಸ್ಪಂದನ ಅಂತ ಕರೀತಾರೆ. ಗೊತ್ತಾ ನಿಮ್ಗೆ ಇದು ಮ್ಯಾಟ್ರು? ಇದು ಅಷ್ಟೇ, ಹಾಫ್ ಟೇಬಲ್ ಸ್ಪೂನ್, ಸ್ವಲ್ಪ. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಓಕೆ, ಈಗ ಕೋಲ್ಡ್ ವಾಟರ್ ತಗೊಂಡಿದ್ದೀನಿ, ಅಂದ್ರೆ ನಾರ್ಮಲ್ ನೀರಿಗೆ ಐಸ್ ಕ್ಯೂಬ್ ಹಾಕಿದ್ದೀನಿ. ಓಕೆ, ಕೋಲ್ಡ್ ಇದ್ರೆ ಚೆನ್ನಾಗಿ ಐಸ್ ಕ್ಯೂಬ್ನು ತೋರಿಸ್ಲೇಬೇಕಾರೆ ನಿಮ್ಗೆ ಪ್ರೂಫ್ಗೆ ನೋಡಿ. ಮಿಕ್ಸ್ ಮಾಡ್ಕೊಂಡು ಬರ್ತೀನಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಓಕೆ, ಮಿಕ್ಸ್ ಮಾಡಿದ್ಮೇಲೆ ಸಿಗೋಣ. ಎಷ್ಟೆಲ್ಲ ಮಾಡಿದೀರಾ KFC ನಿಖಿಲ್ ರವೀಂದ್ರ ಅವರೇ? ಗೊತ್ತಿಲ್ಲ ಎಷ್ಟು ಸಲ ಮಾಡಿದ್ದೀನಿ. ಕೌಂಟ್ಲೆಸ್ಸಾ? ಹೌದಾ? ಸರಿ, ಇವಾಗ ಫಸ್ಟ್ ಒಂದು ಲೆಗ್ ತಗೋಣವಾ? ಈಗ ಲೆಗ್ ಅನ್ನ ಇದಕ್ಕೆ ಹಾಕಿ, ಓಕೆ, ಇನ್ನೂ ಒಂದು ಲೆಗ್ ಹಾಕ್ಬಿಡ್ತೀನಿ ಒಟ್ಟಿಗೆ. ಒಂದು ಇನ್ನೊಂದು ಬೇರೆ ವಿಂಗ್ಸ್ ಹಾಕಿ. ಅಂದ್ರೆ ಈಗ ಹೆಂಗ್ ನೋಡು, ಲೆಗ್ ಹಾಕಿದ್ರೆ ಲೆಗ್ ಅಲ್ಲೇ ಬೇಯಬೇಕು, ಯಾಕಂದ್ರೆ ಒಂದ್ ಬೇಗ ಬಂದ್ಬಿಡುತ್ತೆ, ಒಂದ್ ಬೇಗ ಬೇಯಲ್ಲ. ಓಕೆ, ಸ್ವಲ್ಪ ಜಾಸ್ತಿ ಬೇಯಿಸ್ಬೇಕಾಗತ್ತಲ್ವಾ? ಈಗ 3 ಲೆಗ್ ಹಾಕಿದೀನಿ. ನಮ್ಮ ಮನೇಲಿ ಆಲ್ಮೋಸ್ಟ್ ಎಲ್ರಿಗೂ KFC ಇಷ್ಟ. ನಾನು ಫಸ್ಟ್ ಎಲ್ಲ ತಿಂತಾ ಇರ್ಲಿಲ್ಲ KFC, ಸ್ವಲ್ಪ ನಿಶುನ್ ನೋಡಿ KFC ತಿನ್ನೋದು ಕಲಿತೆ. ಅವಳಿಗಿಷ್ಟ, ವಿನೋದ್ಗಿಷ್ಟ, ನಮ್ಮ ಅಣ್ಣಂಗಿಷ್ಟ, ಪೂರ್ಣಿಗಿಷ್ಟ, ನಂದೀಶಂಗಿಷ್ಟ, ಎಲ್ರಿಗೂ ಇಷ್ಟ. ಸ್ವಾತಿ, ಸ್ಪಂದನ. ಈಗ ತೆಗೆದು ಇದನ್ನ ಕೋಲ್ಡ್ ವಾಟರ್ ಒಳಗಡೆ ಹಾಕಬೇಕು. 15 ಸೆಕೆಂಡ್ಸ್ ಬಿಡಬೇಕು. ಓಕೆ, ಎಲ್ಲಾನು ಹಿಂಗೆ ಮಾಡ್ಬೇಕಲ್ಲ? ಹೆಂಗಿರುತ್ತೋ ಅವರು ಹಿಂಗೆ ಮಾಡ್ತಾರ? ಅವ್ರಿಗೂ ನಿಮ್ದಕ್ಕೂ ಏನ್ ಡಿಫ್ರೆನ್ಸ್ ಇರುತ್ತೆ KFC ಪ್ರಿಪೇರ್ ಮಾಡೋದಕ್ಕೂ? ಅಲ್ಲೂ ಹಿಂಗೆ ಮಾಡ್ತಾರೆ. ಅಲ್ಲೆಲ್ಲ ಹೇಗೆ ಅಂದ್ರೆ ಇದೆಲ್ಲ ಬೇರೆ ಕಡೆ ರೆಡಿಯಾಗಿ ಬರುತ್ತೆ ಅವ್ರಿಗೆ. ಓಕೆ, ಜಸ್ಟ್ ಬೇಯಿಸ್ಕೊಡೋದಷ್ಟೇ ಅವರು. ಅಂದ್ರೆ ಈ ಪೌಡರ್ ಮಿಕ್ಸ್ ಮಾಡ್ತಾರೆ, ಈ ಮ್ಯಾರಿನೇಟ್ ಅವೆಲ್ಲ, ಚಿಕನ್ ತೊಳೆಯೋದು ಅವೆಲ್ಲ ಬೇರೆ ಕಡೆ ಆಗುತ್ತೆ. ಈಗ ಇದು 170 ಡಿಗ್ರಿ ಎಷ್ಟು ಕಾದಿರ್ಬೇಕು. ಯಾರ ಮೆಜರ್ಮೆಂಟ್ ಇದ್ರೆ ಅವ್ರು ಮಾಡ್ಕೋತಾರೆ, ಇಲ್ಲ ಅಂದ್ರೆ ಒಂದು ಅಂದಾಜ್ ಮೇಲೆ ಹಾಕೊಳ್ಳಿ. ಎಣ್ಣೆ ಕಾದ್ಮೇಲೆ ನಾವು ಮಾಮೂಲಿ ಕಬಾಬ್ ಹಾಕೋತೀವಲ್ಲ ಹಂಗೆ. ಕಡಿಮೆ ಮಾಡಬಾರ್ದು ಯಾವ್ದು ಕಾರಣಕ್ಕೂ, ಆಗ ಎಣ್ಣೆ ಕುಡ್ದಾಕ್ಬಿಡುತ್ತೆ. ಒಂದೇ ಫ್ಲೇಮ್ ಅಲ್ಲೇ ಬೇಯಿಸ್ಬೇಕು. ಹೌದು, ನಾವು ಈ ತರ ಕಾಂಟಿನೆಂಟಲ್ ಅಲ್ಲೆಲ್ಲ ವೀಕ್, ನಾಟಿಲಿ ಸ್ಟ್ರಾಂಗ್ ಕುಕಿಂಗ್ ಅಲ್ಲಿ. ನೆಕ್ಸ್ಟ್ ರೆಸಿಪಿ ಏನ್ ಬೇಕು? ಒಂದಿನ ಚಾಕ್ನ ಮಾಡ್ಬೇಕು ನಿಕ್ಕಿ, ಅಲ್ವಾ? ಅದ್ರದ್ದು ಐಟಮ್ ಎಲ್ಲ ತರಬೇಕು. ಇವಾಗ ಇರೋದು ಇದು ಜಾಸ್ತಿ ಪ್ರೆಸ್ ಮಾಡಬಾರ್ದು, ಪ್ರೆಸ್ ಮಾಡಿದಾಗ ಕ್ರಿಸ್ಪಿ ಎಲ್ಲ ಬರಲ್ಲ, ಲೈಟ್ ಆಗಿ. ಇದು 2 ಸಲ ಪೌಡರ್ ಒಳಗಡೆ ಹಾಕ್ಬೇಕು. ಇವಾಗಲೇ ಮೇನ್ ಇರೋದು. ಓಕೆ, ನೀರಿಂದ ತೆಗ್ದು ಈಗ ಪೌಡರ್ಗೆ ಹಾಕ್ತಿದ್ರೆ ಅದನ್ನ ಪ್ರೆಸ್ ಮಾಡಬಾರ್ದು. ಪ್ರೆಸ್ ಮಾಡ್ಬಿಡು, ಲೈಟ್ ಆಗಿ ಜಸ್ಟ್ ಅದು ಕೋಟಿಂಗ್ ಇಟ್ಕೊಳ್ಳೋವರೆಗೂ ಅಷ್ಟೇ. ಓಕೆ, ನೋಡೋಣ ಹೆಂಗ್ ಬರುತ್ತೆ ಅಂತ. ಚಿಕನ್ನ ಹಿಂಗೆ ಕೈಯಲ್ಲಿ ಪ್ರೆಸ್ ಮಾಡಬಾರ್ದು, ಜಸ್ಟ್ ಅದ್ರ ಮೇಲೆ ಪೌಡರ್ನ ಹಿಂಗೆ ಇದು ಮಾಡ್ಬೇಕಷ್ಟೇ. ಬರ್ಬೇಕು ಹಿಂಗೆ KFC ಥರ. ನೋಡೋಣ, ಹಾಕ್ರಿ ಇರಿ. ಅದು ಫಸ್ಟ್ ಎಲ್ಲ ವೈಟ್ ಮಾಡಿ ಇಟ್ಕೋಬೇಕು. ಹೌದಾ? ಇದು ಅದು ಫಸ್ಟ್ ನೀವು ಆ ಮಸಾಲೆ ಕಲ್ಸ್ಕೊಂಡಿದ್ದೀರಲ್ಲ, ಅದು ಮಾಡಿ ಇಟ್ಕೊಂಡು ಎಷ್ಟು ದಿನನಾರ ಇಟ್ಕೊಂಡು, 2 ದಿನನಾರ ಇಟ್ಕೋಬೋದಾ ಫ್ರೀಸರಲ್ಲಿ? ಫ್ರೀಸರಲ್ಲಿ ಎಷ್ಟು ದಿನ ಬೇಕಾದ್ರೆ ಇಟ್ಕೊಳ್ಳಿ. ಇದನ್ನ ಜಸ್ಟ್ ಹಿಂಗೆ ಪೌಡರ್ ಹಾಕೊಂಡು ಎಣ್ಣೆಗೆ ಹಾಕೊಂಡು ತಿನ್ಕೋಬೋದು ನೀವು ಬೇಕಾದಾಗ. ಅದನ್ನ ಹಾಕ್ಲಾ ಹಿಂಗೆ ಇದ್ರೊಳಗೆ? ಇದ್ರೊಳಗೆ ಹಾಕ್ಬೇಕು ತಾನೆ? ಓಕೆ, ಬರ್ಲಿ. ಏನೇಮಾ ಇದ್ರಲ್ಲಿ ಹಾಕ್ಬೇಕಿತ್ತು. ನಾನು ಕೇಳ್ದೆ ತಾನೆ. ನಾನು ಯಾವ್ದೋ ಕ್ಯಾನ್ದಲ್ಲಿ ಇದ್ದೆ, ಬಿಡು. ನಾನು ಕೇಳ್ದೆ ತಾನೆ. ಕಾದಿದ್ಯಾ? ನಾನು ಬೇಯೋರ್ಗು ನೋಡಲ್ಲ, ಹೆಂಗ್ ಬರುತ್ತೆ ನೋಡೋಣ. 3 ಲೆಗ್ ಪೀಸ್ ಬೇಯೋದ್ರಲ್ಲಿ ಚಿಕ್ಕದಿಕ್ಬಿಟ್ಟಿದ್ದೀರಾ. ಓಕೆ, ಇದನ್ನೆಲ್ಲ ಈಗ ಮತ್ತೆ ಮಿಕ್ಸ್ ಮಾಡ್ಕೋತೀನಿ. ಎಲ್ಲಾನು ಹಿಂಗೆ ಮಾಡಿ 5 ನಿಮಿಷ ತನಕ ಏನು ತಿರಿಬಾರ್ದು, ಆಮೇಲೆ ದಬಾಕೋಬೇಕಷ್ಟೇ. ಓಕೆ, ಸ್ವಲ್ಪ ಸೈಡ್ ಬಂದ್ರೆ ನಾನು ಪಟ ಅಂತ ಮಾಡ್ಬಿಡ್ತೀನಿ. ನಾನು ಎಕ್ಸಿಟ್ ಆಯ್ತೀನಿ ಗೈಸ್. ಅವರೆಲ್ಲಾನು ಮಾಡ್ಕೊಂಡು ನಿಮ್ಮ ಮುಂದೆ ತಗೋಬರ್ತಾರೆ. ಓಕೆನಾ? ಎಲ್ಲದನ್ನು ಇದ್ರೊಳಗೆ ಹಾಕ್ಬೇಕು, ಆಮೇಲೆ ಇದ್ರೊಳಗೆ ಹಾಕ್ಬೇಕು, ಆಮೇಲೆ ಅದ್ರೊಳಗೆ ಹಾಕ್ಬೇಕು. ಓ ಸೈಡ್. ಸೊ ಇವಾಗ
ಇದನ್ನ ಮಡ್ಚೋಣ. ಸೇಮ್ KFC ಥರನೇ ಬಂದಿದೆ ಕೋಟಿಂಗ್ ಎಲ್ಲ. ಬೇಗ ಬೇಗ. ಓ ಭಯ ಆಗುತ್ತಿದೆ ನನಗೆ. ಯಮ್ಮಿ ಯಮ್ಮಿ ಟಮಿ ಟಮಿ. ಏನಾದ್ರು ಹೇಳ್ರಿ ನಿಖಿಲ್ ರವೀಂದ್ರ. ಇಲ್ಲಿ ಈ ತರ ಕ್ಲೀನ್ ಆಗಿ ಒದ್ರುಕೋಬೇಕು. ಓಕೆ, ಇದೇ ಮೇನ್ ಇರೋದು, ಇಲ್ಲ ಅಂದ್ರೆ ಎಲ್ಲ ಗಟ್ಟಿಗೆ ಆಗ್ಬಿಡುತ್ತೆ. ಕೋಟಿಂಗ್ ನೀಟಾಗಿ ಬರಲ್ಲ ಅಂತೀರಾ? ಓ ಹೆಣ್ಮಗು ಬಂತು, ಹೆಣ್ಮಗು. ವಿಂಗ್ಸಾ ಕಟ್ ಏನಕ್ಕೆ ಹಿಂಗೆ ಪುಸ್ 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 ಅಂತ ಐತೆ? ಕಟ್ ಮಾಡ್ತಾ ಬಂದಿಲ್ಲ ನಾನು ವಿಂಗ್ಸ್ನ, ಹಂಗೆ ತಂದಾನೆ. ರೀ ಹೇಳಪ್ಪ. ಹಿಂಗ್ ಪುಸ್ ಪುಸ್ ಅಂತ ಇರೋದು ಜಾಸ್ತಿ. ಹೇಳಪ್ಪ. ಹೇಳಪ್ಪ. ಕೋಕ್ ಮಾಡಿಲ್ಲ ಆಂಟಿ? ಕೋಕ್ ಮಾಡಿಲ್ವಾ? ಆಂಟಿ ಕೋಕ್ ಬೇಕಂತ ನೋಡಿ. ಸಾರಿ ಗೈಸ್, ಆಮೇಲೆ ಯಾರು ನನ್ಗೇನು ಹೇಳ್ಬಿಡಿ ತಿನ್ನಂಗಿಲ್ಲ ಅಂತ. ನಾನು ಮನ್ಸ್ಪೂರ್ತಿ ತಿಂತಾ ಇದ್ದೀನಿ ಅಷ್ಟೇ. ನಮ್ಮ ಪ್ರೆಗ್ನೆನ್ಸಲ್ಲಿ ನಂಗೆ ಏನು ತಿನ್ಬೇಕು ಅನ್ಸೈತೆ ನಾನು ಅದನ್ನು ತಿಂದಿದ್ದೀನಪ್ಪ. ಅದು ರಿಸ್ಟ್ರಿಕ್ಟ್ ಮಾಡೋದು ಅದರ ಅಂದರೆ ಒಂದು 3 monthsವರೆಗೂ ಏನೂ ಜಾಸ್ತಿ ತಿಂದಿಲ್ಲ. ಅದಾದ್ಮೇಲೆ ಎಲ್ಲ ಸ್ವಲ್ಪ ತಿಂದಿದ್ದೀನಿ, ತಿನ್ಬೇಕು ಅನ್ಸಿದ್ದಲ್ಲ. ನಿಜ ವಿಡಿಯೋ ಅಂತಲ್ಲ, ಸಕ್ಕದಾಗಿ ಬಂದೈತೆ. ಹೌದು, ಅವದಕ್ಕಿಂತ ಸಖತ್ತಾಗಿ ಬಂದಿದೆ. ಸೇಮ್ KFC ಹೆಂಗ್ ಬರುತ್ತೆ ಹಂಗೆ ಐತೆ ನೋಡು. ಹೌದು, ಕ್ರಿಸ್ಪಿಯಾಗಿ ಒಳಗಡೆ ಬೆಂದಿರ ಇರ್ಬೋದು. ಹೆಂಗೈತೆ ಬಂದು? ಹೇಗೈತೆ? ಮಾತೇ ಬಿಡ್ತಿಲ್ಲ, ಸಖತ್ತಾಗೈತೆ. ತಿಂತಾರದಷ್ಟೇ ಗೈಸ್, ಸಖತ್ತಾಗಿದೆ. ತಿಂತಾ ಇದೀವಿ. ಎಷ್ಟು ಕೊಡ್ತೀರಪ್ಪ 10 ಗೆಲ್ರು? 10ಗೆ 100. ಸಖತ್ತಾಗಿದೆ. ಥ್ಯಾಂಕ್ ಯು ಸೋ ಮಚ್ ನಿಖಿಲ್ ಅವರೇ. ಓಕೆ, ಬನ್ನಿ ನೀವು ತಿನ್ನಿ. ಪಾಪ್ಕಾರ್ನ್ ಕೂಡ ಸೇಮ್ ಹಂಗೆ ಐತೆ. ನೋಡ್ರಾ ಎಂತ ಯಾವ ಜನ್ಮದಲ್ಲಿ ಏನ್ ಪುಣ್ಯ ಮಾಡಿದ್ದೀರಾ. ಇದನ್ನ ಒಂದು 4 ವರ್ಷದಿಂದ ಮಾಡಿದ್ದ. ಆಗ್ಲೂ ಚೆನ್ನಾಗಿ ಬಂದಿತ್ತು. ಇವಾಗ ಬೆಸ್ಟ್ಗೆ ಬೆಸ್ಟ್ ಬಂದಿದೆ. ನಂಗೀಗ ರಿಯಲಿ KFCಲೇ ಅಷ್ಟು ಇಷ್ಟ ಆಗ್ತಾ ಇಲ್ಲ. ನಿಮ್ಗೆ KFC ಬೇಕು ಅಂದಾಗ ನಾವೇ ಮನೇಲಿ ಮಾಡ್ಬಿಡ್ಬೋದಲ್ಲ. KFCಲೇ ಅಷ್ಟು ಇಷ್ಟ ಆಗ್ತಾ ಇಲ್ಲ. ಸೊ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ, ಪ್ಲೀಸ್ ಮನೇಲಿ ಟ್ರೈ ಮಾಡ್ಬಿಟ್ಟು ಹೇಳಿ ಹೇಗನ್ನಿಸ್ತು ಅಂತ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಂಟಿಲ್ ದೆನ್ ಟೇಕ್ ಕೇರ್. ಮಾಡ್ಕೊಳ್ಳಿ, ನೋಡ್ಕೊಳ್ಳಿ, ತಿನ್ಕೊಳ್ಳಿ. ಹೇಳ್ರಿ ಬಾಯ್ ಮಾಡ್ಕೊಳ್ಳಿ. ಬಾಯ್. ಸಬ್ಸ್ಕ್ರೈಬ್ ಟು ನಿಖಿಲ್ ನಿಶಾ ಬ್ಲಾಗ್ಸ್ ಹಾಗೂ ಮಧು ಮದನ್ ಗೌಡ ಯೂಟ್ಯೂಬ್ ಚಾನಲ್. ಟೇಕ್ ಕೇರ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಪ್ಲೀಸ್ ಇದನ್ನ ಟ್ರೈ ಮಾಡಿ. ಬಾಯ್.